ಹಾಯ್ ಫ್ರೆಂಡ್ಸ್, ಗೋಬಿ ಕಿಚನ್ಗೆ ಸ್ವಾಗತ. ಇವತ್ತು ಡಿಫ್ರೆಂಟ್ ರೈಸ್ ಮಾಡ್ತಾಯಿದ್ದೀನಿ. ತರಕಾರಿ, ಬೇಳೆ, ರೈಸ್ ಹಾಕ್ಬಿಟ್ಟು ಮಾಡ್ತಾಯಿದ್ದೀನಿ. ಇದನ್ನು ಯಾವ ರೀತಿ ಮಾಡೋದನ್ನು ನೋಡೋಣ ಬನ್ನಿ. ಲಂಚ್ ಬಾಕ್ಸಿಗೆ ತುಂಬ ಚೆನ್ನಾಗಿರುತ್ತೆ. ಒಂದ್ಸಲಿ ಮಾಡಿ, ಟೇಸ್ಟಿಯಾಗಿರುತ್ತೆ. ಮಕ್ಕಳು ದೊಡ್ಡವರು ಎಲ್ಲರೂ ತಿನ್ಬೋದು. ಇದನ್ನು ಯಾವ ರೀತಿ ಮಾಡುತ್ತೀವಿ ಅನ್ನೋದನ್ನು ನೋಡೋಣ ಬನ್ನಿ. ಇವಾಗ ಗ್ಯಾಸ್ ಹಚ್ಬಿಟ್ಟು ಒಂದು ಕುಕ್ಕರ್ ಪ್ಯಾನ್ ಇಟ್ಕೊಂಡು ಅದಕ್ಕೆ ಚಿಕ್ಕದು 2 ಲೋಟ ಅಕ್ಕಿ ನೆನೆಸಿಟ್ಕೊಂಡಿದ್ದೆ, ಅದನ್ನು ಹಾಕ್ಕೋತಾ ಇದ್ದೀನಿ. ಆಮೇಲೆ ಯಾವ ರೈಸ್ ಆದರೂ ಸರಿ, ಚೆನ್ನಾಗಿರುತ್ತೆ. ಆಮೇಲೆ ಒಂದು 3/4 ಬೌಲಷ್ಟು ತೊಗರಿಬೇಳೆ ನೆನೆಸಿ ತೊಳೆದು ಹಾಕ್ಕೋತಾ ಇದ್ದೀನಿ. ಆಮೇಲೆ ಒಂದು ಅರ್ಧ ಬೌಲಷ್ಟು ಬೀನ್ಸು ಹಾಕ್ಕೋತಾ ಇದ್ದೀನಿ. ಆಮೇಲೆ ಒಂದು ಕ್ಯಾರೆಟ್ ಈ ಥರ ಕಟ್ ಮಾಡಿ ಹಾಕ್ಕೋತಾ ಇದ್ದೀನಿ. ನೆಕ್ಸ್ಟ್ ಆಲೂಗಡ್ಡೆ, ಅದನ್ನು ಸಿಪ್ಪೆಲ್ಲ ತೆಗೆದು ಕಟ್ ಮಾಡಿ ಹಾಕ್ಕೋತಾ ಇದ್ದೀನಿ. ಆಮೇಲೆ ಗುಂಡು ಬದನೆಕಾಯಿ ವೈಟ್ ಇರುತ್ತಲ್ಲ, ಅದು ಈ ಥರ ಕಟ್ ಮಾಡಿ ಹಾಕ್ಕೋತಾ ಇದ್ದೀನಿ. ನಿಮ್ಮಲ್ಲಿ ಯಾವ ಥರ ಇರುತ್ತೋ ಆ ಬದನೆಕಾಯಿ ಹಾಕ್ಕೊಳ್ಳಿ, ಬೇಕಾದ್ರೆ ಬೇರೆ ತರಕಾರಿ ಇದ್ದರೂ ಕೂಡ ಹಾಕ್ಕೊಳ್ಳಿ. ಈಗ ಹಸಿ ಬಟಾಣಿ ಒಂದು ಅರ್ಧ ಬೌಲಷ್ಟು ಹಾಕ್ಕೊಂಡಿದ್ದೀನಿ. ನೆಕ್ಸ್ಟು ಕಡಲೆಬೇಳೆ ದೊಡ್ಡ ಸ್ಪೂನಲ್ಲಿ 2 ಸ್ಪೂನ್ ಇದೆ, ಅದನ್ನು ಕೂಡ ನೆನೆಸಿ ಹಾಕೋತಾ ಇದ್ದೀನಿ. ಆಮೇಲೆ ಒಂದು ದೊಡ್ಡದು ಒಂದು ಈರುಳ್ಳಿ ಈ ಥರ ಒಂದು ಸ್ವಲ್ಪ ದಪ್ಪ ಸೈಜಲ್ಲಿ ಕಟ್ ಮಾಡಿ ಹಾಕೋತಾ ಇದ್ದೀನಿ. ಒಂದು ಟೊಮೆಟೊ ಮೀಡಿಯಮ್ ಸೈಜು ಒಂದು ಟೊಮೆಟೊ ಕಟ್ ಮಾಡಿ ಹಾಕೋತಾ ಇದ್ದೀನಿ. ಆಮೇಲೆ 1 ಟೇಬಲ್ ಸ್ಪೂನಷ್ಟು ಉಪ್ಪು ಹಾಕೋತಾ ಇದ್ದೀನಿ. ನೆಕ್ಸ್ಟು ಒಂದು ಅರ್ಧ ಟೇಬಲ್ ಸ್ಪೂನಷ್ಟು ಖಾರದ ಪುಡಿ, ಒಂದು ಅರ್ಧ ಟೇಬಲ್ ಸ್ಪೂನಷ್ಟು ಧನಿಯಾ ಪುಡಿ, ಆಮೇಲೆ ಟೀ ಸ್ಪೂನಲ್ಲಿ ಒಂದು ಅರ್ಧ ಟೇಬಲ್ ಸ್ಪೂನಲ್ಲಿ ಅರಿಶಿನ ಪುಡಿ ಹಾಕ್ಕೋತಾ ಇದ್ದೀನಿ. ಆಮೇಲೆ ಒಂದು ಅರ್ಧ ಟೇಬಲ್ ಸ್ಪೂನಲ್ಲಿ ಪೆಪ್ಪರ್ ಪೌಡ್ರು. ಆಮೇಲೆ ಇದೆಲ್ಲ ಮುಳುಗೋಷ್ಟು ನೀರು ಹಾಕ್ಕೋಬೇಕು. ಇದು ಬೇಯಬೇಕಲ್ಲ ಚೆನ್ನಾಗಿ. ಇದು ಇಷ್ಟು ತರಕಾರಿ ಫುಲ್ಲು ಮುಳುಗಬೇಕು. ಅಷ್ಟು ನೀರು ಹಾಕ್ಕೊಂಡು ಚೆನ್ನಾಗೆಲ್ಲ ಮಿಕ್ಸ್ ಮಾಡಿ ಕುಕ್ಕರ್ ಮುಚ್ಚಳ ಮುಚ್ಚಿ ಒಂದು 3 ವಿಷಲ್ ಬಂದರೆ ಸಾಕು. ಈಗ ಬೆಂದಿದೆ, ಪ್ರೆಷರೆಲ್ಲ ತೆಗೆದು ಓಪನ್ ಮಾಡೋಣ. ಈಗೆಲ್ಲ ತರಕಾರಿ ರೈಸ್ ಎಲ್ಲ ಬೆಂದಿದೆ. ಇದ್ರ ಮೇಲೆ ನೀರು ಹಾಕ್ಕೋತೀನಿ. ಒಂದೆರಡು ಗ್ಲಾಸಷ್ಟು ನೀರು ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಬೇಕೆಲ್ಲ ನೀಟಾಗಿ. ಈ ಥರ ತುಂಬ ಚೆನ್ನಾಗಿರುತ್ತೆ ಮಾಡಿ. ಚಿಕ್ಕವರು ದೊಡ್ಡವರು ಮತ್ತು ಲಂಚ್ ಬಾಕ್ಸಿಗಂತ ಮಾಡಿಸಿದ ರೆಸಿಪಿ ಒಂದೇ ಥರ ಮಾಡಿ ಬೋರ್ ಆಗಿರುತ್ತೆ. ಈ ಥರ ಒಂದ್ಸರಿ ಟ್ರೈ ಮಾಡಿ, ಚೆನ್ನಾಗಿರುತ್ತೆ. ನೆಕ್ಸ್ಟು ಒಂದು ಕಡಾಯಿ ಇಟ್ಕೊಂಡು ಒಂದು 2 ಟೇಬಲ್ ಸ್ಪೂನಷ್ಟು ತುಪ್ಪ ಹಾಕ್ಕೋಬೇಕು. 2 ಟೇಬಲ್ ಸ್ಪೂನಷ್ಟು ತುಪ್ಪ ಹಾಕ್ಕೊಂಡು ಇದೆಲ್ಲ ತುಪ್ಪಕ್ಕಾದ್ಮೇಲೆ 1 ಟೇಬಲ್ ಸ್ಪೂನಷ್ಟು ಸೋಂಪು ಕಾಳು, 2 ಚಕ್ರ ಮೊಗ್ಗು, 1 ಚಕ್ಕೆ, 1 ಲವಂಗ, 2 ಏಲಕ್ಕಿಕಾಯಿ ಹಾಕ್ಬಿಟ್ಟು ನೀರು ಚೆನ್ನಾಗಿ ಫ್ರೈ ಮಾಡ್ಕೊಂಡು ತುಪ್ಪದಲ್ಲಿ ಚೆನ್ನಾಗಿ ಫ್ರೈ ಮಾಡ್ಕೊಂಡಾದಮೇಲೆ 1 ಟೇಬಲ್ ಸ್ಪೂನಷ್ಟು ಬೆಳ್ಳುಳ್ಳಿ, ತುರಿದಿರ್ತಕ್ಕಂಥ ಬೆಳ್ಳುಳ್ಳಿ, ಆಮೇಲೆ ಒಂದು 4 ಮೆಣಸಿನ್ಕಾಯಿನ ಈ ಥರ 2 ಪೀಸ್ ಮಾಡಿ ಹಾಕ್ಕೋತಾ ಇದ್ದೀನಿ. ಆಮೇಲೆ 1 ಟೇಬಲ್ ಸ್ಪೂನಷ್ಟು ಶುಂಠಿ ತುರಿದಿರೋದು, ಇದನ್ನೆಲ್ಲ ಚೆನ್ನಾಗಿ ತುಪ್ಪದಲ್ಲಿ ಹುರ್ಕೊಳ್ಳೋಣ ನೀಟಾಗಿ. ಈ ಥರ ಹುರ್ಕೊಂಡಾದಮೇಲೆ ಚಿಕ್ಕದಾಗಿ ಕಟ್ ಮಾಡಿರ್ತಕ್ಕಂಥ ಒಂದು ಅರ್ಧ ಬೌಲು ಈರುಳ್ಳಿ ಹಾಕ್ಕೊಂಡು ಇದನ್ನು ಕೂಡ ನೀಟಾಗಿ ಫ್ರೈ ಮಾಡ್ಕೊಂಡು ಎಣ್ಣೆಯಲ್ಲಿ. ಆಮೇಲೆ ಒಂದು ಮೀಡಿಯಮ್ ಸೈಜು ಟೊಮೊಟೊನ ಕಟ್ ಮಾಡಿ ಹಾಕ್ಕೊತಾ ಇದ್ದೀನಿ. ಇದನ್ನು ಕೂಡ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ ನೀಟಾಗೆಲ್ಲ ಚೆನ್ನಾಗಿ.
ಫ್ರೈ ಆದಮೇಲೆ ಈ ಬೇಯಿಸ್ಕೊಂಡಿರ್ತಕ್ಕಂಥ ತರಕಾರಿ ಮತ್ತು ರೈಸ್ ಇದೆಯಲ್ಲ ಇದರಲ್ಲಿ ಹಾಕಿ ಮಿಕ್ಸ್ ಮಾಡಬೇಕು. ಅದು ಏನಿದೆ ಒಗ್ಗರಣೆ ಅದನ್ನೆಲ್ಲ ಈ ತರಕಾರಿ ಮತ್ತು ರೈಸ್ ಬೇಯಿಸ್ಕೊಂಡಿರೋದ್ರಲ್ಲಿ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡೋಣ. ದೊಡ್ಡ ಕಡಾಯಲ್ಲಿ ನೀವು ಒಗ್ಗರಣೆ ಹಾಕಿದ್ರೆ ಈ ನಾವು ಬೇಯಿಸ್ಕೊಂಡಿರ್ತಕ್ಕಂಥ ರೈಸ್ನ ಆ ಕಡಾಯಲ್ಲಿ ಹಾಕಿ ಮಿಕ್ಸ್ ಆ ಥರನೂ ಮಾಡ್ಬೋದು, ಇಲ್ಲ ಒಗ್ಗರಣೆನೇ ರೈಸಲ್ಲಿ ಹಾಕ್ಕೊಂಡು ಈ ಥರನೂ ಮಾಡ್ಬೋದು. ಈಗ ನಾನು ಒಗ್ಗರಣೆನೇ ಇದರಲ್ಲಿ ಹಾಕ್ಕೊಂಡು ಮಿಕ್ಸ್ ಮಾಡ್ತಾಯಿದ್ದೀನಿ ನೋಡಿ. ಈ ಥರ ಮಾಡ್ಕೊಳ್ಳಿ ಫ್ರೆಂಡ್ಸ್, ತುಂಬ ಚೆನ್ನಾಗಿರುತ್ತೆ. ಇದು ಒಂದು ರೀತಿಯಾದ ಟೇಸ್ಟು. ಕಮೆಂಟಲ್ಲಿ ತಿಳಿಸೋದನ್ನು ಮಾತ್ರ ಮರಿಬೇಡಿ ಹೇಗೆ ಬಂತು ಅಂತ. ಮಾಡ್ಕೊಳ್ಳಿ, ಬೇಗ ಆಗುತ್ತೆ. ತರಕಾರಿ ಇದ್ದರೆ ಸಾಕು, ಚೆನ್ನಾಗಿರುತ್ತೆ. ಒಮ್ಮೆ ಟ್ರೈ ಮಾಡಿ. ಆಮೇಲೆ ಕಡೆಯದಾಗಿ ಕೊತ್ತಂಬರಿ ಸೊಪ್ಪು ಹಾಕ್ಬಿಟ್ಟು ಮಿಕ್ಸ್ ಮಾಡ್ಕೊಳ್ಳೋಣ. ಎಲ್ಲ ಚೆನ್ನಾಗೆಲ್ಲ ನೀಟಾಗೆಲ್ಲ ಮಿಕ್ಸ್ ಮಾಡ್ಕೊಳ್ಳೋಣ. ಮಕ್ಕಳು ಟೇಸ್ಟಿಯಾಗಿರುತ್ತೆ, ತಿಂತಾರೆ. ದೊಡ್ಡವ್ರ ಲಂಚ್ ಬಾಕ್ಸಿಗೂ ಮತ್ತು ಮಕ್ಕಳ ಲಂಚ್ ಬಾಕ್ಸಿಗೂ ಚೆನ್ನಾಗಿರುತ್ತೆ. ಈ ವಿಡಿಯೋವನ್ನು ನೋಡಿದ್ದಕ್ಕಾಗಿ ತುಂಬ ಥ್ಯಾಂಕ್ಸ್. ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಎಲ್ಲರಿಗೂ ವಂದನೆಗಳು.